ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೈ ತಪ್ಪಿದ್ಯಾಕೆ? ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ಲ ಯಾಕೆ? ಹಾಗಾದ್ರೆ ಯಾಕೆ ಇಲ್ಲಿ ಡಿಸೈಡ್ ಮಾಡಿದ್ದು ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ತಪ್ಪಿಸಿ ಕೃಷ್ಣ ಬೈರೇಗೌಡ ಅವರಿಗೆ ಕೊಡೋದಕ್ಕೆ ಕಾರಣ ಏನು? ಏನ್ ನಡೀತಾ ಹಾಗಾದ್ರೆ ಈ ಸೀಕ್ರೆಟ್ ಆಪರೇಷನ್ಗೆ ಕಾರಣ ಏನು? ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ಯಾಕೆ? ಖಾತೆಗಾಗಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು ಕೂಡ ಹೈಕಮಾಂಡ್ ಬಗ್ಲಿಲ್ಲ ಯಾಕೆ? ಹಾಗಾದ್ರೆ ಬೆಂಗಳೂರು ಅಭಿವೃದ್ಧಿ ಸಂಬಂಧ ಹೈಕಮಾಂಡ್ ಲೆಕ್ಕಾಚಾರ ಆದ್ರೂ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರು ಖಾತೆ ಹಿಂದಿನ ಸೀಕ್ರೆಟ್ ವಿಚಾರ. ಹಾಗಾದ್ರೆ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರುವ ಉದ್ದೇಶ ಏನು? ರಾಮಲಿಂಗಾರೆಡ್ಡಿ ಅವರಿಗೆ ಕೊಡದೇ ಇರೋದಕ್ಕೆ ಕಾರಣ ಏನು? ಕಾಂಗ್ರೆಸ್ ಹೈಕಮಾಂಡ್ ಏನ್ ಲೆಕ್ಕಾಚಾರವನ್ನ ಹಾಕೊಂಡು ಈ ರೀತಿ ಖಾತೆ ಹಂಚಿಕೆ ಮಾಡಿದೆ? ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ 50,000 ಕೋಟಿಗೂ ಹೆಚ್ಚು ಹಣ. ಅಭಿವೃದ್ಧಿ ಕೆಲಸ, ಬಿಲ್ ಎಲ್ಲದರಲ್ಲೂ ಕೂಡ ಉಸ್ತುವಾರಿ ಸಚಿವರದ್ದೇ ಮೇಲುಗೈ ಆಗಿರುತ್ತೆ. ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಗೆಲ್ತಾರೆ, ಅದು ಬಿಟಿಎಂ ಲೇಔಟ್. ಆದ್ರೆ ಬೆಂಗಳೂರಿನ ಇತರೆ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ತಾ ಇಲ್ಲ ಅನ್ನುವಂತ ಚರ್ಚೆ ಇದೆಯಂತೆ. ಹೀಗಾಗಿ ಕೃಷ್ಣ ಬೈರೇಗೌಡ ಮೂಲಕ ಬೆಂಗಳೂರು ಗೆಲ್ಲೋದಕ್ಕೆ ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಕೃಷ್ಣ ಬೈರೇಗೌಡ ಅವರಿಗೆ ಜಿಬಿಎ ಹಾಗೂ ಮುಂಬರುವ ಚುನಾವಣೆಯ ಟಾಸ್ಕ್ ಅನ್ನ ಕೊಡ್ತಿದ್ದಾರಂತೆ. ಇದೇ ಕಾರಣಕ್ಕೆ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೈ ತಪ್ಪಿದೆ ಅನ್ನುವಂತ ಚರ್ಚೆ ಲೆಕ್ಕಾಚಾರ ಈಗ ಶುರುವಾಗಿದೆ. ಅಂದ್ರೆ ಬಿಟಿಎಂ ಲೇಔಟಿಗೆ ಮಾತ್ರ ಸೀಮಿತ ರಾಮಲಿಂಗಾರೆಡ್ಡಿ ಅವರು, ಬಟ್ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ರೆ ಇಡೀ ಬೆಂಗಳೂರನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬೇಕಾದ ಎಲ್ಲಾ ರೀತಿ ಟಾಸ್ಕ್ ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ನದ್ದು. ಹಾಗಾಗಿನೇ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿ. ನೋಡಿ, ಇಲ್ಲಿವರೆಗೂ ಇದ್ದಂತ ಕುತೂಹಲ ಇದೆ. ಯಾಕೆಂದ್ರೆ ಈಗ ಕೃಷ್ಣ ಬೈರೇಗೌಡರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನನಗೇನೋ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತಾನು ಡಿಮ್ಯಾಂಡ್ ಮಾಡಿರ್ಲಿಲ್ಲ. ಅವರು ಈ ಹಿಂದೆ ಕಂದಾಯ ಖಾತೆಯನ್ನ ನಿರ್ವಹಿಸ್ತಾ ಇದ್ರು, ಚೆನ್ನಾಗಿನೇ ನಿರ್ವಹಣೆ ಮಾಡಿಕೊಂಡು ಬಂದಿದ್ರು. ಇಂಥದ್ದೇ ಖಾತೆ ಬೇಕು ಅಂತಾನು ಅವ್ರು ಕೇಳಿರ್ಲಿಲ್ಲ. ಬಟ್ ರಾಮಲಿಂಗಾರೆಡ್ಡಿ ಅವ್ರು ಬೇಡಿಕೆ ಇಟ್ಟಿದ್ರು ಅನ್ನೋದಕ್ಕಿಂತ ಹೊರತಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟಿದ್ರು, ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ನಾನು ಸಿಎಂ ಆದಂತ ಸಂದರ್ಭದಲ್ಲಿ ನಿಮ್ಗೆ ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಬಟ್ ಕೊಡ್ಲಿಲ್ಲ. ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಸಿಗ್ಬೇಕಾಗಿದ್ದಂತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಚೇಂಜಸ್ ಯಾಕಿಲ್ಲಿ, ಯಾಕಿಂತ ಶಫಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ಅದಕ್ಕೆ ಕಾರಣ ಅಂದ್ರೆ ಇಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯ ಜೊತೆಗೆ ಬೆಂಗಳೂರು ಪೂರ್ತಿಯಾಗಿ ಕಾಂಗ್ರೆಸ್ನ ಹಿಡಿತದಲ್ಲಿರಬೇಕು, ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸೇ ಇರಬೇಕು, ಬೆಂಗಳೂರನ್ನ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಅಂದ್ರೆ ಕೃಷ್ಣ ಬೈರೇಗೌಡ ಅವರಿಗೆ ಟಾಸ್ಕ್ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆಯಂತೆ. ಹಾಗಾಗಿನೇ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಡಲಾಗಿದೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ನಮ್ಗೆ ಈ ಖಾತೆ ಹಂಚಿಕೆ ಆದಾಗಿಂದಾನು ಇದೇ ಪ್ರಶ್ನೆ ಇತ್ತು, ರಾಮಲಿಂಗಾರೆಡ್ಡಿ ಅವ್ರು ಯಾವಾಗ ರಾಜೀನಾಮೆ ಕೊಟ್ರು, ಯಾಕೆ ಅವರಿಗೆ ಈ ಖಾತೆ ಕೈ ತಪ್ಪಿತು, ಯಾಕೆ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ರು ಅಂತ. ಹಾಗಾದ್ರೆ ಆ ಸೀಕ್ರೆಟ್ ಇದೇನಾ, ಬೆಂಗಳೂರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಸೀಕ್ರೆಟ್ ಟಾಸ್ಕ್ ಪ್ಲಾನ್ ಇದು ಅಂತ? ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ವಾಪಸ್ ಪಡೆದ್ರು ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಖಾತೆಯನ್ನ ಮುಂದುವರಿಸಲಾಗ್ತಿದೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಯಾಕೆ ಈ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆಯನ್ನ ತಪ್ಪಿಸಲಾಯಿತು, ಬೆಂಗಳೂರು ಅಭಿವೃದ್ಧಿ ಖಾತೆ ಯಾವ ಕಾರಣಕ್ಕೆ ಅವರಿಗೆ ಕೊಡಲಿಲ್ಲ ಅನ್ನುವಂತ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಮುಂಬರುವಂತ 2028ರ ಚುನಾವಣೆ ಜೊತೆಗೆ ಜಿಬಿಎ ಚುನಾವಣೆಯನ್ನ ಬಹಳ ಮಹತ್ವವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಖಾತೆಯನ್ನ ಬದಲಾವಣೆ ಮಾಡುವ ಮೂಲಕ ಹೊಸ ಮುಖ, ಅದರಲ್ಲೂ ಕೂಡ ಕಂದಾಯ ಇಲಾಖೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವಂತ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಬದಲಾವಣೆ ಮಾಡಿರೋದಕ್ಕೆ ಮತ್ತೆ ಪಟ್ಟು ಹಿಡಿದಂತ ಡಿ ಕೆ ಶಿವಕುಮಾರ್ ಅವರೇ ಮಾತು ಕೊಟ್ಟಂತ
ಸಂದರ್ಭದಲ್ಲಿ ಮಾತಿಗೆ ತಪ್ಪಿದಂತೆ ಆಗತ್ತೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿಯನ್ನ ಬದಲಾವಣೆ ಮಾಡೋದಕ್ಕೆ ಪ್ರಮುಖವಾದ ಕಾರಣ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಗೆಲ್ಲುವುದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಒಂದಿಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಆದ್ರೆ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ಬೇರೆ ಕ್ಷೇತ್ರಗಳತ್ತ ಚಿತ್ರವನ್ನು ಹಾಕ್ತಿಲ್ಲ, ಬೇರೆ ಕ್ಷೇತ್ರಗಳ ಗೆಲುವಿಗೆ ಶ್ರಮವನ್ನು ವಹಿಸ್ತಾ ಇಲ್ಲ. ಹೀಗಾಗಿ ಅನ್ನುವಂತ ಪ್ರಬಲವಾದ ಕಾರಣಗಳು ಇಟ್ಕೊಂಡೇ ಇವತ್ತು ರಾಮಲಿಂಗಾರೆಡ್ಡಿ ಅವರ ಬದಲಾವಣೆ ಮಾಡಿದರೆ ಮುಂಬರುವಂತಹ ಚುನಾವಣೆಗಳ ದೃಷ್ಟಿಯಿಂದ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಮನೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಿರುವಂತದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಜೊತೆಗೆ ಉತ್ತಮವಾದಂತಹ ಆತ್ಮೀಯತೆಯನ್ನ ಹೊಂದಿದ್ದಾರೆ. ಕೃಷ್ಣ ಬೈರೇಗೌಡ ಕೆಲಸವನ್ನು ಕೂಡ ಅಷ್ಟೇ ನಿಷ್ಠೆಯಿಂದ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿಯನ್ನು ಅವ್ರಿಗೆ ಕೊಟ್ರೆ ಕಾಂಗ್ರೆಸ್ಗೆ ಒಂದಿಷ್ಟು ಒಳ್ಳೆಯ ಕೆಲಸಗಳಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ಮತಗಳು ಬರುವ ನಿಟ್ಟಿನಲ್ಲಿ ಕೂಡ ಅವರು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನ ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.